ತಮಿಳುನಾಡು ಸಿಎಂ ದಳಪತಿ ವಿಜಯ್ ಸಂಚಲನ ನಿರ್ಣಯ. ಮೊದಲ ಸಂಪುಟ ಸಭೆಯಲ್ಲಿಯೇ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲೀಕೇಜ್ ವಸೂಲಿ ದಂಧೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಪ್ರತಿ ರೂಪಾಯಿ ನೇರವಾಗಿಯೇ ಸರ್ಕಾರದ ಖಜಾನೆಗೆ ಸೇರಬೇಕು ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಅಬಕಾರಿ ಇಲಾಖೆಯಿಂದ 102 ಕೋಟಿ ಸೋರಿಕೆಯಾಗ್ತಾ ಇತ್ತು. ಪ್ರತಿ ತಿಂಗಳು ಡಿಎಂಕೆ ದೊಡ್ಡವರಿಗೆ ಪಾರ್ಟಿ ಫಂಡ್ ರೂಪದಲ್ಲಿ 108 ರೂಪಾಯಿ ಕೊಡ್ತಾ ಇದ್ರಂತೆ. ಕಳೆದ 5 ವರ್ಷದಲ್ಲಿ ಅಂದಾಜು 1600 ಕೋಟಿ ಸೋರಿಕೆಯಾಗಿದೆ. ವಿಷಯ ತಿಳಿದು ಮೊದಲ ಸಂಪುಟ ಸಭೆಯಲ್ಲಿಯೇ ವಿಜಯ್ ಖಡಕ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಹೋಲ್ಸೇಲ್ ರಿಟೇಲ್ ನೆಟ್ವರ್ಕ್ನಲ್ಲಿನ ಅನಧಿಕೃತ ವಸೂಲಿ ದಂಧೆಗೆ ಬ್ರೇಕ್ ಹಾಕಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ವಿಜಯ್ ಸಮರ ಸಾರಿದ್ದಾರೆ. ಡಿಎಂಕೆಗೆ ನೇರವಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ. ಡಿಎಂಕೆ ಸರ್ಕಾರದ ಅಬಕಾರಿ ಹಗರಣದ ಹಿಂದೆ ಬಿದ್ರ ಸಿಎಂ ವಿಜಯ್ ಅನ್ನುವಂತಹ ಪ್ರಶ್ನೆ ಇದೀಗ. ತಮಿಳುನಾಡು ಸಿಎಂ ದಳಪತಿ ವಿಜಯ್ ಸಂಚಲನ ನಿರ್ಣಯ. ಮೊದಲ ಸಂಪುಟ ಸಭೆಯಲ್ಲಿಯೇ ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲೀಕೇಜ್ ಹಾಗೆ ವಸೂಲಿ ದಂಧೆಗೆ ಬ್ರೇಕ್ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಪ್ರತಿ ರೂಪಾಯಿ ನೇರವಾಗಿಯೇ ಸರ್ಕಾರದ ಖಜಾನೆಗೆ ಬಂದು ಬೀಳಬೇಕು ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಅಬಕಾರಿ ಇಲಾಖೆಯಿಂದ 102 ಕೋಟಿ ರೂಪಾಯಿ ಸೋರಿಕೆಯಾಗ್ತಾ ಇತ್ತು. ಪ್ರತಿ ತಿಂಗಳು ಡಿಎಂಕೆಯ ದೊಡ್ಡವರಿಗೆ ಪಾರ್ಟಿ ಫಂಡ್ ರೂಪದಲ್ಲಿ ಈ ಒಂದು ಹಣ ಹೋಗ್ತಾ ಇತ್ತಂತೆ. ಕಳೆದ 5 ವರ್ಷದಲ್ಲಿ ಅಂದಾಜು 1600 ಕೋಟಿ ರೂಪಾಯಿ ಸೋರಿಕೆಯಾಗಿದೆ. ವಿಷಯ ತಿಳಿದು ಮೊದಲೇ ಸಂಪುಟ ಸಭೆಯಲ್ಲಿ ವಿಜಯ್ ಅವರು ಖಡಕ್ ಕ್ರಮವನ್ನ ಕೈಗೊಂಡಿದ್ದಾರೆ. ಹೋಲ್ಸೇಲ್ ಹಾಗೆ ರಿಟೇಲ್ ನೆಟ್ವರ್ಕ್ನಲ್ಲಿ ಅನಧಿಕೃತ ವಸೂಲಿ ದಂಧೆಗೆ ಬ್ರೇಕ್ ಹಾಕಿರುವಂತದ್ದು. ಭ್ರಷ್ಟಾಚಾರದ ವಿರುದ್ಧ ಈಗ ವಿಜಯ್ ಸಮರ ಸಾರಿದ್ದಾರೆ. ನೇರವಾಗಿಯೇ ಡಿಎಂಕೆಗೆ ಟಕ್ಕರ್ ಕೊಟ್ಟಿರುವಂತದ್ದು. ಡಿಎಂಕೆ ಸರ್ಕಾರದ ಅಬಕಾರಿ ಹಗರಣದ ಹಿಂದೆ ಬಿದ್ರ ಸಿಎಂ ವಿಜಯ್ ಅನ್ನುವಂತಹ ಪ್ರಶ್ನೆ ಇದೀಗ. ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರು ಸಂಚಲನ ನಿರ್ಣಯ ಇದೀಗ ಆಗ್ತಾ ಇರುವಂತದ್ದು. ಮೊದಲ ಸಂಪುಟ ಸಭೆಯಲ್ಲಿಯೇ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಪ್ರತಿ ಕೇಸ್ ಮದ್ಯಕ್ಕೂ ಕೊಡಬೇಕು ಲಂಚ. ಒಂದು ಕೇಸ್ ಮದ್ಯಕ್ಕೆ 90 ರೂಪಾಯಿ ಲಂಚ ಕೊಡಬೇಕಾಗಿತ್ತಂತೆ. ಒಂದು ಕೇಸ್ ಬಿಯರ್ಗೆ 40 ರೂಪಾಯಿ ಲಂಚ. ಒಂದು ಕೇಸ್ ವೈನ್ಗೆ 20 ರೂಪಾಯಿ ಲಂಚ ಕೊಡಬೇಕಾಗಿತ್ತಂತೆ. ಪಾರ್ಟಿ ಫಂಡ್ ಹೆಸರಿನಲ್ಲಿ ಮಂತ್ಲಿ 102 ವಸೂಲಿ ಆಗ್ತಾ ಇತ್ತು. ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ 300 ಕೋಟಿ ಅಕ್ರಮ ಕಂಡು ಬಂದಿರುವಂತದ್ದು. ಈ ಲೀಕೇಜ್ ತಪ್ಪಿಸಲು ಡಿಜಿಟಲ್ ರೀಫಂಡ್ ವಿಧಾನ ಜಾರಿಗೆ ವಿಜಯ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೇವಸ್ಥಾನ ಶಾಲೆಯ ಬಳಿ 717 ಬಾರ್ಗಳನ್ನ ಬಂದ್ ಮಾಡಿಸಿದ್ದಾರೆ. ಈಗ ಆಲ್ರೆಡಿ 717 ಬಾರ್ ಬಂದ್ನಿಂದ ಪ್ರತಿ ವರ್ಷ 8,000 ಕೋಟಿ ಇದೀಗ ನಷ್ಟವನ್ನ ಸರಿದೂಗಿಸೋಕೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರಕ್ಕೆ ವಿಜಯ್ ಅವರು ಬ್ರೇಕ್ ಹಾಕ್ತಾ ಇದ್ದಾರೆ, ಮುಂದಾಗಿದ್ದಾರೆ. ತಮಿಳುನಾಡಿನಲ್ಲಿ ಪ್ರತಿ ಕೇಸ್ ಮದ್ಯಕ್ಕೂ ಲಂಚ ಕೊಡಬೇಕಾಗಿತ್ತಂತೆ. ಒಂದು ಕೇಸ್ ಮದ್ಯಗೆ 90 ರೂಪಾಯಿ ಲಂಚ ಕೊಡಬೇಕಾಗಿತ್ತಂತೆ ತಮಿಳುನಾಡಿನಲ್ಲಿ. ಜೊತೆಗೆ ಒಂದು ಕೇಸ್ ಬಿಯರ್ಗೆ 40 ರೂಪಾಯಿ ಲಂಚ ಕೊಡ್ತಾ ಇದ್ರಂತೆ ಮುಂಚೆ. ಒಂದು ಕೇಸ್ ವೈನ್ಗೆ 20 ರೂಪಾಯಿ ಲಂಚವನ್ನ ಪಡಿತಾ ಇದ್ರಂತೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಪಾರ್ಟಿ ಫಂಡ್ ನಲ್ಲಿ ಮಂತ್ಲಿ 102 ಕೋಟಿ ರೂಪಾಯಿ ವಸೂಲಿ ಆಗ್ತಾ ಇತ್ತಂತೆ. ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ 300 ಕೋಟಿ ಅಕ್ರಮ ಕಂಡು ಬಂದಿರುವಂತದ್ದು.